ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ತಿಂಡಿ ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಸ್ವಲ್ಪ ನಮ್ಮದು ಮದರ್ಸದ ಮೌಲಾನ ಅಂತಾರಲ್ಲ ಅವ್ರದ್ದು ಊಟ ಕಟ್ಟು ಪಾಳಿ ನಮ್ಮದೇ ಆಗಿದೆ. ಅದಕ್ಕಾಗಿ ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ಚಪಾತಿ ಹಾಗೂ ಬಟಾಣಿ ಕಾಳು ಹಾಗೂ ಇದು ಬಟಾಟ ಅಂದರೆ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಅಲ್ಲಿಗೂ ಕೊಟ್ಟು ಕಳ್ಸೋಕ್ಕಾಗುತ್ತೆ ಹಾಗೆ ಮನೆಗೂ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿನ್ನೆ ರಾತ್ರಿ ಸ್ವಲ್ಪ ಬಟಾಣಿ ನಾನು ನೆನೆ ಹಾಕಿದ್ದೆ. ಈಗ ಒಂದು ಸ್ವಲ್ಪ ಬೇಯಿಸಿದ್ದೀನಿ ಬಟಾಣಿನ, ಯಾಕಂದರೆ ಗಟ್ಟಿ ಇರುತ್ತಲ್ಲ ಅದು ಬೇಗ ಬೇಯಲ್ಲ ಫ್ರೆಂಡ್. ಅದಕ್ಕಾಗಿ ಒಂದು ಸ್ವಲ್ಪ ಬಟಾಣಿ ಬೇಯಿಸ್ಕೊಂಡಿದ್ದೀನಿ. ಮಸಾಲೆ ಅಂತೂ ಅರ್ದಿಟ್ಕೊಂಡಿದ್ದೀನಿ. ಸ್ವಲ್ಪ ತರಿ ಆಗಿರಬೇಕು ನೋಡಿ ಫ್ರೆಂಡ್ಸ್. ಮಸಾಲೆನ ಸಣ್ಣಕ್ಕಂತೂ ತುಂಬ ಆಗಬಾರ್ದು ನೋಡಿ. ಒಂದಿಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ, ಇದನ್ನು ಸಣ್ಣಕ್ಕೆ ಹೆಚ್ಚ್ತೀನಿ ಫ್ರೆಂಡ್ಸ್. ಹೆಚ್ಚಿ ಅದಕ್ಕೆ ಬಟಾಣಿ ಹಾಕಿ ಪಲ್ಯ ಮಾಡಿಬಿಡ್ತೀನಿ ಫ್ರೆಂಡ್. ಮನೆಗೂ ಆಗುತ್ತೆ ಶಾಲೆಗೂ ಆಗುತ್ತೆ ಕೊಟ್ಟು ಕಳ್ಸೋಕ್ಕೆ ಮದರ್ಸಾ ಶಾಲೆಗೆ. ಇವಾಗ ರೆಡಿ ಮಾಡಬೇಕು. ಹಾಗೆ ನೋಡಿ ಫ್ರೆಂಡ್, ಒಂದಿಷ್ಟು ಹಿಟ್ಟು ಬೆಳಗ್ಗೆನೇ ಎದ್ದು ಕಲಸಿಟ್ಟಿದ್ದೆ ಸ್ವಲ್ಪ ಮೆತ್ತಗಾಗಲಿ ಅಂತ. ಅದು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಅಲ್ಲಿ ಇನ್ನೂ ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ನಾನು ಸ್ವಲ್ಪ ಆಲೂಗೆಡ್ಡೆನ ಸಣ್ಣಕ್ಕೆ ಹೆಚ್ಚಿಬಿಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ. ಇದು ಮಾತ್ರ ತುಂಬ ಚೆನ್ನಾಗಿ ಸ್ಮೂತಾಗುತ್ತೆ. ಸ್ವಲ್ಪ ಬೇಗನೆ ಕಲಸಿಟ್ಬಿಟ್ರೆ ಹಿಟ್ಟು ಒಂದು ಸ್ವಲ್ಪ ಇರಲಿ ಪಲ್ಯ ಆಗೋವರೆಗೂ. ಇದು ನೋಡಿ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಫ್ರೆಂಡ್ಸ್. ಇವಾಗ ನಾನು ಬೇಯಿಸಿರುವಂಥ ಬಟಾಣಿನ ಹಾಕಿ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಬಿಡ್ತೀನಿ. ಇವಾಗ ನೋಡಿ ಮಸಾಲೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ನಮ್ಮ ಪಲ್ಯ ಈ ಥರ ರೆಡಿ ಆಗ್ತಾಯಿದೆ ನೋಡಿ. ಬಟಾಣಿ ಆಲೂಗಡ್ಡೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಪಲ್ಯ ಮಾತ್ರ ಸೂಪರ್ ಆಗುತ್ತೆ. ಹಸಿ ಮೆಣಸಿನ್ಕಾಯಿ ಹುರಿದು ಇದಕ್ಕೆ ಅರ್ಧ ಹಾಕಬೇಕು, ಚೆನ್ನಾಗಿರುತ್ತೆ. ಇದು ಚಪಾತಿ ಮಾತ್ರ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಪಲ್ಯ ಮಾತ್ರ ಸ್ವಲ್ಪ ಇತ್ತು ಚೆನ್ನಾಗಿ ಕುದಿಬೇಕು. ಇವಾಗ ಅಲ್ಲಿವರೆಗೂ ಚಪಾತಿ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಲೇಟ್ ಆಗುತ್ತೆ ಇಲ್ಲಾಂದರೆ ಕೊಟ್ಟು ಕಳ್ಸೋಕ್ಕೆ. ನೋಡಿ ಫ್ರೆಂಡ್, ನಮ್ಮ ಪಲ್ಯ ಅಂತೂ ರೆಡಿಯಾಗಿದೆ. ಇವಾಗ ಆ ಕಡೆ ಟೀ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಟೀ ಕೊಟ್ಟು ಕಳಿಸ್ಬೇಕು. ಸಮೀರ್ ಹಾಲು ತರಕ್ಕೆ ಹೋಗಿದ್ದಾನೆ. ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಹಿಂಡ್ಕೊಡೋದು. ಈಗ ಸ್ವಲ್ಪ ಬೇಗ ಚಪಾತಿ ಉದ್ದು ಬಿಡ್ತೀನಿ ಫ್ರೆಂಡ್ಸ್. ಇಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡಲಿಕ್ಕಾಗಿ. ಇಷ್ಟು ಉಂಡೆ ಮಾಡಿ ಅವ್ರಿಗೆ ಕಟ್ಕೊಟ್ಟು ಆಮೇಲೆ ಮನೆಗೆಲ್ಲ ಮಾಡ್ಕೊಳಕ್ಕೆ ಬರುತ್ತೆ ನೋಡಿ ಫ್ರೆಂಡ್. ಈಗ ಒಂದು ಬಾಕ್ಸಲ್ಲಿ ಹಾಕಿ ಕಟ್ಟಿದ್ದೀನಿ ನೋಡಿ. ಒಂದಿಷ್ಟು ಪಲ್ಯನೂ ಇಷ್ಟು ಚಪಾತಿ ಹಾಕಿ ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸಮೀರಲ್ಲಿ ಹೋಗಿದ್ದಾನೋ ಕರಿಬೇಕು, ತಗೊಂಡು ಹೋಗ್ತಾನೆ ಫ್ರೆಂಡ್ಸ್. ನೋಡಿ ಬೆಳಗ್ಗೆ ತಿಂಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮದು. ಇನ್ನು ಮನೆಯಲ್ಲಷ್ಟೇ ಚಪಾತಿ ಮಾಡಿ ತಿನ್ನೋಕ್ಕೆ ಮಾಡಬೇಕು. ನೋಡಿ ಫ್ರೆಂಡ್, ಎಲ್ಲ ಕಟ್ಟಿ ಕೊಟ್ಟು ಕಳಿಸಾಯಿತು. ಈಗ ನಾವು ತಿಂಡಿ ತಿಂತಾಯಿದ್ದೀವಿ ಫ್ರೆಂಡ್ಸ್. ನಿಮ್ಮ ತಿಂಡಿ ಆಯಿತಾ ಫ್ರೆಂಡ್ಸ್? ಇದು ಆಗ್ತಾಯಿದೆ ನೋಡಿ. ಚಪಾತಿ ಹಾಗೂ ಬಟಾಣಿ ಆಲೂಗಡ್ಡೆ ಪಲ್ಯ ನೋಡಿ ಫ್ರೆಂಡ್ಸ್. ಬನ್ನಿ ತಿಂಡಿ ತಿನ್ನೋಣ. ನಮ್ಮ ತಿಂಡಿ ಅಂತೂ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಸೂಪರಾದ ತಿಂಡಿ ನೋಡಿ ಫ್ರೆಂಡ್ಸ್ ನಮ್ದು ಇವತ್ತು. ಹಾಗೆ ನೋಡಿ ಫ್ರೆಂಡ್ಸ್, ಮಧ್ಯಾಹ್ನದ ಅಡುಗೆ ಕೂಡ ರೆಡಿಯಾಗಿದೆ ನಂದು ನೋಡಿ. ಇಷ್ಟು ಅನ್ನ ಮಾಡಿದ್ದೀನಿ, ಬಿಸಿ ಅನ್ನ, ಬೇಳೆ ಸಾರು ಕೂಡ ಮಾಡಿದೆ ಫ್ರೆಂಡ್ಸ್. ಈಗ ಒಗ್ಗರಣೆ ಕೊಟ್ಟೆ. ಪಲ್ಯಕ್ಕಾಗಿ ನೋಡಿ ಒಂದಿಷ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿದ್ದೀನಿ. ಒಂದು ಸ್ವಲ್ಪ ಪಲ್ಯನೂ ಇದೆ ಫ್ರೆಂಡ್ಸ್ ಬೆಳಗ್ಗೆದು ಒಂದಿಷ್ಟು.
ಹಾಗೆ ಒಂದು ಆಮ್ಲೆಟ್ ಹಾಕಬೇಕಂತ ಇದನ್ನು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಆಮ್ಲೆಟ್ಟಿಗೆ ನಾನು ಈರುಳ್ಳಿನ ಚೆನ್ನಾಗಿ ಎಣ್ಣೆ ಹಾಕಿ ಹುರಿತೀನಿ ಫ್ರೆಂಡ್ಸ್. ನಾನು ಹುರಿದು ಆಮೇಲೆ ಅದಕ್ಕೆ ಉಪ್ಪು, ಖಾರ ಪುಡಿ, ಆಮೇಲೆ ಸಲಸಿ ಇಟ್ಟು ಫ್ರೆಶ್ ಆಗಿ ತಿನ್ನುವಾಗ ಹಾಕ್ಕೊಂಡು ತಿನ್ನೋದು. ಈ ಥರ ಮಾಡ್ತೀನಿ ಫ್ರೆಂಡ್ಸ್. ನಾನು ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಆಮ್ಲೆಟ್ ಹಾಕಿ ಮೌಲನ ಕಟ್ಕೊಳಿಸ್ಬಿಟ್ರೆ ಮಧ್ಯಾಹ್ನದ ಅಡುಗೆ ರೆಡಿ ಆಯ್ತಂತಾನೆ. ಸಂಜೆದು ಯೋಚನೆ ಮಾಡಬೇಕು ಫ್ರೆಂಡ್ಸ್. ಸಂಜೆ ಮಟನ್ ತರಿಸ್ಬೇಕಂತ. ಚಿಕನ್ ಆದರೂ ಆಗಲಿ ಮಟನ್ ಆದರೂ ತರಿಸಿ ಕಟ್ಟಿ ಕೊಡಬೇಕು. ಸಂಜೆ ನೋಡಬೇಕು ಸಂಜೆ ಏನು ತಂದು ಕೊಡ್ತಾರೋ ನಮ್ಮ ಮನೆಯವರು. ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇವತ್ತಿನ ಮಧ್ಯಾಹ್ನದ ಅಡುಗೆ ನಮ್ಮದು. ನೋಡಿ ಫ್ರೆಂಡ್, ನಾನು ಊಟ ಕಟ್ಟಿ ಕೊಟ್ಟು ಕಳಿಸಿದೆ ಹಸ್ರತಿಗೆ. ಹಾಗೆ ನೋಡಿ ನಮ್ಮ ಮನೆಯವ್ರು ಹಾಗೆ ಸಂತೆ ಮಾಡ್ಕೊಬಂದಿದ್ದಾರೆ. ಮಟನ್ ತಂದಿದ್ದಾರೆ. ಹಾಗೆ ಸಂಜೆ ಸಾರು ಮಾಡಿಕೊಡ್ಲಿಕ್ಕೆ ನೋಡಿ 1-2 kg ಅಷ್ಟು ಟಮಾಟೆ ಹಣ್ಣು ತಗೊಬಂದಿದ್ದಾರೆ ಫ್ರೆಂಡ್ಸ್. ಹಾಗೆ ನೋಡಿ ಇದೆಷ್ಟು ತರಕಾರಿ ಇದೆ, ಎಲ್ಲ ಮಿಕ್ಸಟ್ ಆಗಿಬಿಟ್ಟಿದೆ. ಎಲ್ಲ ತೆಗಿಬೇಕು ಫ್ರೆಂಡ್ಸ್ ಇವಾಗ. ನೋಡಿ ಇದಂತೂ ಬೇಸಿಗೆಯ ಸ್ಪೆಷಲ್ ನೋಡಿ ಫ್ರೆಂಡ್ಸ್. ಇದು ನೋಡಿ ಸೀಗೆಕಾಯಿ ಬೇಳೆ ಸಾರಂತೂ ತುಂಬ ಚೆನ್ನಾಗಾಗುತ್ತೆ. ಇದು ನಾನು ಇದರಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ಇದರಲ್ಲೇ ಚೆನ್ನಾಗಿರುತ್ತೆ ಇದು. ನೋಡಿ ಎಲ್ಲ ಈಗ ಬಿಡಿ ಬಿಡಿ ಮಾಡಬೇಕು ನೋಡಿ ಫ್ರೆಂಡ್ಸ್. ಸೊಪ್ಪೊಂದು ಜಾಸ್ತಿ ತಂದು ಬಿಡ್ತಾರೆ ನಮ್ಮ ಮನೆಯವರು. ಹಾಗೆ ತಗೊಂಡು ಎಲ್ಲ ಹೊತ್ಕೊಂಡು ಬಂದುಬಿಡ್ತಾರೆ ಸೊಪ್ಪೆಲ್ಲ ರೀತಿಯಿಂದ. ಸಪ್ಪೆ ಜಾಸ್ತಿ ತರ್ತಾರೆ ಫ್ರೆಂಡ್ಸ್ ಅವರು. ಅದು ಎಷ್ಟಂತ ತಿಂತೀರಾ, ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ಕರೆಂಟ್ ಹೋದ್ಬಿಟ್ಲೆ ಎಲ್ಲ ಕೊಳ್ತು ಹೋಗಿಬಿಡುತ್ತೆ. ಒಂಥರ ಸೊಪ್ಪು ತರ್ರಿ ಸಾಕಂದರೆ ಸೊಪ್ಪಿನ ಹೊರೆ ಹೊತ್ಕೊಂಡು ಬಂದುಬಿಡ್ತಾರೆ ನೋಡಿ. ನಾನಂತೂ ಬೆಳ್ಳುಳ್ಳಿ ಈ ಥರ ತರಿಸ್ತೀನಿ ಫ್ರೆಂಡ್ಸ್. ಇದು ಜವಾರಿ ಪುಡಿಯಾಗಿರುತ್ತಲ್ಲ, ಸಿಪ್ಪೆ ಜಾಸ್ತಿ ಬರಲ್ಲ. ಇದು ಬಾಳಿಕೆ ಬರುತ್ತೆ. ಸಿಪ್ಪೆಯಿಂದ ತಗೊಬಿಟ್ರೆ ನಮಗೆ ಅದು ಲಾಸ್ ನೋಡಿರಿ ಫ್ರೆಂಡ್ಸ್. ಈ ಥರ ತಗೊಂಡ್ರೆ ನಮಗೆ ಲಾಸ್ ಆಗೋಲ್ಲ. ನಾನು ಈ ಥರ ತರಿಸ್ತೀನಿ. ಒಂದು ಸ್ವಲ್ಪ ಒಣ ಸಿಂಗಡಿ ತಂದಿದ್ದಾರೆ. ಒಂದು ಸ್ವಲ್ಪ ನಾವು ಇದನ್ನು ಪಲ್ಯ ಮಾಡ್ಕೊಂಡು ತಿಂತಾ ಇರ್ತೇವೆ. ಇದಕ್ಕೆ ತುಂಬ ಇಷ್ಟ ನಮಗೆ ಒಣ ಸಿಂಗಡಿ ಅಂದರೆ. ಇದೊಂದು ಸ್ವಲ್ಪ ತಂದಿದ್ದಾರೆ ನಮ್ಮ ಮನೆಯವರು. ನೋಡಿ ಎಲ್ಲ ಬದನೆಕಾಯಿ, ಬೆಂಡೆಕಾಯಿ, ಇದು ಅವರೆಕಾಯಿ ಅಂತಾರೇನೋ ಅಲ್ಲ ಫ್ರೆಂಡ್ಸ್. ಇದು ಏನಂತ ಗೊತ್ತಿಲ್ಲ, ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೋಡಿ ಇವಂತೂ ತುಂಬ ಚೆನ್ನಾಗಿರ್ತವೆ. ಇದು ಪಲ್ಯ ಇದರಲ್ಲಿ ಸಿಂಗಡಿ ಹಾಕಿ ಮಾಡಿದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಸಿಂಗಡಿ ಏನಾದರೂ ತಗೊಂಡಿನ ದಿವಸ ಇದಿದ್ದರೆ ಸಿಂಗಡಿ ತಗೊಂಡೇ ಬರ್ತಾರೆ. ಪಲ್ಯ ಅಂತೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನೋಡಿ ಸೌತೆಕಾಯಿ ಎಷ್ಟು ಚೆನ್ನಾಗಿದ್ದಾವೆ. ನಮ್ಮ ಮನೆಯವರಿಗಂತೂ ಸೌತೆಕಾಯಿ ಬೇಕೇ ಬೇಕು ಫ್ರೆಂಡ್ಸ್ ಅವರಿಗೆ. ಅದಕ್ಕೆ ಸೌತೆಕಾಯಿ ಅಂತೂ ಏನು ಬಿಟ್ಟರು ಸೌತೆಕಾಯಿ ಬಿಡಲ್ಲ ನೋಡಿ ನಮ್ಮ ಮನೆಯವರು. ನೋಡಿ ಇಷ್ಟೆಲ್ಲ ಸಂತೆ ಆಗಿದೆ ಇವತ್ತು. ಎಲ್ಲ ಸಂತೆ ಎಲ್ಲ ತೆಗೆದು ಮತ್ತೆ ಮುಂದಿನ ಕೆಲಸ ನೋಡಬೇಕು ಫ್ರೆಂಡ್ಸ್ ಇವಾಗ ಮನೆಯಲ್ಲಿ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಈ ಥರ ಸಣ್ಣ ಬದನೆಕಾಯಿ ತರ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳೋದು ಜಾಸ್ತಿ. ಯಾಕಂದರೆ ಎಣ್ಣೆಗಾಯಿ ಮಾಡೋಕ್ಕೆ ತುಂಬ ಚೆನ್ನಾಗ್ತವೆ ಫ್ರೆಂಡ್ಸ್. ಇವು ಫ್ರೆಶ್ ಆಗಿರೋದ್ರಿಂದ ಇದರಲ್ಲಿ ಒಳಗಡೆ ಏನೂ ಕೊಳ್ತಿರಲ್ಲ. ಹಾಗೆ ಹುಳುಕೆ ಏನೂ ಆಗಿರಲ್ಲ. ಹಾಗೆ ಎಡೆವು ಕೊಯ್ದು ಎಣ್ಣೆಗಾಯಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಪಲಾವಿಗಾಗಲಿ ಮತ್ತು ರೊಟ್ಟಿಗಾಗಲಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗು ಕೂಡ ಇರ್ತವೆ. ಈ ಥರ ಸಣ್ಣಕ್ಕೆ ಆರಿಸ್ಕೊಂಡು ಬರೋಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ನಾನು. ತುಂಬ ಚೆನ್ನಾಗಿರ್ತಾವೆ ನೋಡಿರಿ ಈ ಥರ ಬದನೆಕಾಯಿ. ಸಣ್ಣವು ದೊಡ್ಡವಿದ್ರೆ ಅರ್ಧ ಕೊಳ್ತೆ ಹೋಗಿರ್ತವೆ. ಹಾಗೆ ಫ್ರೆಂಡ್ಸ್ ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿ ತಂದಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಳೆವಿದಾವೆ ನೋಡಿ, ಎಷ್ಟು ಎಳೆವಿದಾವಂತ. ಇದು ನಾನು ಸಾರು ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಇದು ಪಚಡಿ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಸಾರು ಮಾಡಿದರೆ ಸರಿ ಇರಲ್ಲ. ಒಂಥರ ನಮ್ಮ ಮನೆಯವ್ರಿಗೆ ಲೋಳೆ ಥರ ಬರುತ್ತೆ ಅಂತ ತಿನ್ನೋಕೆ ಹೋಗಲ್ಲ ಅವರು. ಪಚಡಿ ಮಾಡಿ ಎಣ್ಣೆಯಲ್ಲಿ ಸಣ್ಣಕ್ಕೆ ಹೆಚ್ಕೊಂಡು ಈರುಳ್ಳಿ ಟಮಾಟೆ ಹಣ್ಣು ಹೆಚ್ಕೊಂಡು ಸಣ್ಣಕ್ಕೆ ಅದರಲ್ಲಿ ಪಚಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ರೊಟ್ಟಿಗೆ ತುಂಬ ಚೆನ್ನಾಗಿ ಆಗಿರುತ್ತೆ ಇದು ಪಲ್ಯ. ಅದಕ್ಕೆ ನಾನು ಪಚಡಿನೇ ಮಾಡೋದು ಫ್ರೆಂಡ್ಸ್. ನಾನು ಪಲ್ಯ ಮಾಡೋಕ್ಕೆ ಹೋಗಲ್ಲ ಮಸಾಲೆ ಅರ್ದು. ಹಾಗೆ ಒಣ ಮಸಾಲೆ ಹಾಕಿ ಪಚಡಿ ಥರ ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ದಂಗೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ಬೆನಿಫಿಟ್ ಇದೆ ಅಂತೆ. ಇದು ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಫ್ರೆಂಡ್ಸ್. ಇದು ಬೆಂಡೆಕಾಯಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋರು ಕೂಡ ಹಾಗೆ ತಿಂತಾರೆ ನೋಡಿ ಫ್ರೆಂಡ್ಸ್. ಇದು ಹಾಗೆ ಬಾಯಿಯಲ್ಲಿ ಅದೇ ಥರ ಸುಮ್ಮನೆ ಏನು ಪಲ್ಯ ಗಿಲ್ಲ ಇಲ್ಲದೆ ಹಾಗೇ ತಿಂತಾರೆ ಒಬ್ಬೊಬ್ರು. ಇದು
ಹಸಿ ತರಕಾರಿ ತಿಂದರೆ ಒಳ್ಳೆಯದಲ್ಲ ಫ್ರೆಂಡ್ಸು, ರಕ್ತ ಉತ್ಪತ್ತಿ ಆಗುತ್ತಂತೆ ಮೈಯಲ್ಲಿ, ಒಳ್ಳೆಯದಂತೆ ಹಸಿ ತರಕಾರಿ ತಿಂದರೆ. ಸೌತೆಕಾಯಿ ಆಗಲಿ, ಬೀಟ್ರೂಟ್ ಆಗಲಿ, ಬೆಂಡೆಕಾಯಿ ಆಗಲಿ, ಇವನ್ನೆಲ್ಲ ಹಸಿ ತಿಂದರೆ ತುಂಬ ಒಳ್ಳೆಯದಂತೆ. ಹಾಗೆ ಮೂಲಂಗಿ ಆಗಲಿ, ಇವೆಲ್ಲ ತುಂಬ ಒಳ್ಳೆಯದು ಅಂತಾರೆ ಫ್ರೆಂಡ್ಸ್. ಹೌದು ಕೂಡ. ಮತ್ತು ನೋಡಿ, ನಾನು ಈ ಥರ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ ಇವಾಗ ಫ್ರಿಜ್ಜಲ್ಲಿ. ಇವು ಎರಡಿದ್ವು ಬಾಕ್ಸು, ಇದರಲ್ಲಿ ಹಾಕಿದೆ ಇವಾಗ ಇದನ್ನಿಷ್ಟಿದ್ದಾವೆ. ಹಸಿ ಮೆಣಸಿನ್ಕಾಯಿ ಏನು ದುಬಾರಿ ಆಗಿದಾವೆ ಫ್ರೆಂಡ್ಸ್, ಎಲ್ಲ 100 ರೂಪಾಯಿ kg ಅಂತೆ. ನಾನು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ತಗೊಬರ್ರಿ ಅಂತ ಹೇಳಿದ್ದೆ, ಇಲ್ಲ ತುಂಬ 100 ರೂಪಾಯಿಗೆ 1 kg ಇದ್ದಾವೆ ಅಂತ ನಮ್ಮ ಮನೆಯವ್ರು ತರಲಿಲ್ಲ. ತುಂಬ ರೇಟ್ ಆಗಿದಾವಂತೆ ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿ, ಯಾಕೋ ಗೊತ್ತಿಲ್ಲ, ತುಂಬ ರೇಟ್ ಆಗಿದೆ ಅಂತ ಅಂದರು. ನೋಡಿ ಫ್ರೆಂಡ್, ಎಲ್ಲ ತರಕಾರಿ ಅಂತೂ ಆಯ್ತು. ಈಗ ಫೈನಲಿ ಸೊಪ್ಪಿದೆ, ಇದನ್ನೆಲ್ಲ ಸೋಸಿಟ್ಬಿಡ್ತೀನಿ ಇವಾಗ. ಸೋಸಿ ಫ್ರಿಜ್ಜಲ್ಲಿ ಕವರೆಲ್ಲ ಹಾಕಿಟ್ಬಿಟ್ರೆ ಅರ್ಧ ಟೆನ್ಷನ್ ಹೋದಂಗೆ. ನೋಡಿ, ನನಗೆ ವಾರ ಮುಟಾನು ಎಲ್ಲ ಫ್ರೆಶ್ ಮಾಡಿ ಫ್ರಿಜ್ಜಲ್ಲಿ ಹಾಕಿ ಇಟ್ಬಿಟ್ರೆ ಫ್ರೆಂಡ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಕರೆಂಟ್ ಮಾತ್ರ ಹೋಗಬಾರ್ದು ನೋಡಿ ಫ್ರೆಂಡ್, ಇಲ್ಲಾಂದರೆ ಚೆನ್ನಾಗಿರುತ್ತೆ ಎಲ್ಲದು. ಇದೊಂದು ಸ್ವಲ್ಪ ಫ್ರೆಶ್ ಮಾಡಿದರೆ ಸಂತೆ ಎಲ್ಲ ತೆಗ್ದಂಗಾಯ್ತು ಫ್ರೆಂಡ್ಸ್. ಇವಾಗ ಇದೆಲ್ಲ ಸ್ವಚ್ಛ ಮಾಡಿ ಊಟ ಮಾಡಬೇಕು. ಬೇಗ ಇದನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ನಾನು. ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿ ಎಲ್ಲ ಹರಿಸಿದೆ ನೋಡಿ. ಇಷ್ಟು ಕೊಳ್ತಿದ್ದು ಎಲ್ಲ ಸೇರಿ, ಸೊಪ್ಪು ಸೋಸಿದ್ದು ಎಲ್ಲ ಸೇರಿ ಇಷ್ಟು ಹಾಕೋಣ ತರಕಾರಿ ಆಗಿದೆ. ಪಾಪ ಕುರಿಗಳು ತಿಂತಿದ್ದಾವೆ ಫ್ರೆಂಡ್ಸ್, ಅವು ಅದಕ್ಕೆ ತಗೊಬಂದಿದ್ದೀನಿ ಕುರಿಗಳಿಗೆ ಹಾಕೋಕ್ಕಾಗಿ. ತುಂಬ ಖುಷಿಯಿಂದ ತಿಂತವೆ ನಮ್ಮ ಕುರಿಗಳು ಈ ಥರ ಇದ್ಬಿಟ್ರೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅವು ಕೂಡ ತಿಂತವೆ ನೋಡಿ. ಇಷ್ಟೆಲ್ಲ ನೀವು ಕರೆಂಟ್ ಇಲ್ಲದೆ ಮೊನ್ನೆ 2 ದಿವಸ ಸೌತೆಕಾಯಿದು ಫ್ರೆಂಡ್ಸ್, ಅವೆಲ್ಲ ಕೋತು ಹೋಗ್ಬಿಟ್ಟಿದ್ದಾವೆ. ಖುಷಿಯಿಂದ ತಿಂತಾವೆ ನೋಡಿ ಫ್ರೆಂಡ್ಸ್ ನಮ್ಮ ಕುರಿಗಳು. ನೋಡಿ ಎಷ್ಟು ಖುಷಿಯಿಂದ ತಿಂತವೆ ಅಂತ. ಅದಕ್ಕೆ ನಾನು ಏನು ಅಭ್ಯಾಸಕ್ಕೆ ಹೋಗಲ್ಲ ಫ್ರೆಂಡ್ಸ್, ಎಲ್ಲ ಇಡ್ತೀನಿ. ಎಲ್ಲ ಖುಷಿಯಿಂದ ತಿಂತವೆ ನಮ್ಮ ಕುರಿಗಳು ಕೂಡ. ನೋಡಿ ಎಷ್ಟು ಕತ್ತಲು ಥರ ಆಗಿಬಿಟ್ಟಿದೆ. ಈ ಬಾರಿ ಒಳಗೆ ಕಟ್ಟಿದ್ದು ಟಾರ್ಪಲ್ ಸಮೀರ್ ಎಲ್ಲ ಈ ಥರ ಕೆಳಗಡೆ ಮಾಡಿಬಿಟ್ಟಿದ್ದಾನೆ. ಥಂಡಿ ಆಗಬಾರ್ದು ಅವಕ್ಕೆ, ಬಿಸಿಲು ಹತ್ತಬಾರ್ದು, ಮಳೆನೂ ಬರಬಾರ್ದಂತ. ನೋಡಿ ಯಾವ ಥರ ಕುಂತೀನಿ. पिंकू चांदू उधर है, हाँ उधर बैठा चांदू, खाने पिंकू खाना है कि नहीं? खाओ, दोपहर हुई है. बाबा यहाँ कैसा ग्लास रखे ना इन्हें. ನೋಡ್ರಿ, ಒಳಗಡೆದು ಗ್ಲಾಸ್ ತಂದು ಟೀ ಕುಡಿಯೋದಿದ್ರೆ ಒಳಗಡೆ ತಂದು ಇಟ್ಟಿದ್ದಾನೆ. ಏನೇನು ಮಾಡ್ತಾನ್ರಿಪ್ಪ, ಇದ್ರಾಗ ಏನು ಇಟ್ಟಿದ್ದಾನ? ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ನೋಡ್ರಿ ನಮ್ಮ ಸಮೀರ್ ಕೂಡ. ನೋಡಿ, ಇಲ್ಲಿ ಕಟ್ಕಿನೂ ಕಡ್ದಿಟ್ಟು ಹೋಗಿದ್ದಾನೆ. ಯಾಕೋ ಮಳೆ ಮೋಡ ಆಗಿದೆ, ಸ್ವಲ್ಪ ಒಳಗೆ ತೆಗಿಯಪ್ಪ, ತೆಗೆದು ಹಾಕು ಅಂತ ಅಂದೆ. ಇನ್ನು ನನಗೆ ಹತ್ತಿತ್ತೋ ಇದು ಕೆಲಸ ಕೂಡ, ನೋಡ್ಬೇಕು ಇವಾಗ. ನೋಡಿ ಫ್ರೆಂಡ್, ಎಲ್ಲ ತರಕಾರಿ ಎಲ್ಲ ಹರಿಸಿ ಎಲ್ಲ ಕ್ಲೀನಾಗಿ ಇಟ್ಟಾಯಿತು. ಇವಾಗ ಸ್ವಲ್ಪ ಮಟನ್ ತಂದಿದ್ರು, ಮಟನ್ ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಹಸಿ ಮೆಣಸಿನ್ಕಾಯಿ ಹಾಕಿ ಮಟನ್ ಸಾರು ಮಾಡಿದೆ. ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ. ನನಗೆ ಒಗ್ಗರಣೆ ಕೊಟ್ರೇ ತುಂಬ ಇಷ್ಟ ಆಗೋದು. ಮುಂಚಿತವಾಗಿ ಎಲ್ಲ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತೀನಿ. ಹಾಗೆ ಲಾಸ್ಟಿನಲ್ಲೂ ಪುದೀನ, ನೀರುಳ್ಳಿ ಹಾಕಿ ನಾನು ಒಗ್ಗರಣೆ ಕೊಟ್ಕೊಳ್ತೀನಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ ಅಂತ. ನೋಡಿ, ಚೆನ್ನಾಗಿ ಇದು ಫ್ರೈ ಆದಮೇಲೆ ಹಾಕಿದರೆ ಸಾರಲ್ಲಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಒಗ್ಗರಣೆ ರೆಡಿ ಆಯಿತು. ನಮ್ಮ ಮಟನ್ ಸಾರು ರೆಡಿ ಫ್ರೆಂಡ್ಸ್, ಸಂಜೆಗೆ ಕೂಡ. ಹೀಗಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಮಟನ್ ಸಾರು. ಚೆನ್ನಾಗಿ ಕಾಣ್ತಿದೆಯಾ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ನಮ್ಮ ಸಾರು ರೆಡಿ ಆಗಿದೆ ಇವಾಗ.
ನೋಡಿ ಫ್ರೆಂಡ್ಸ್, ಈಗ ಸಾರೆಲ್ಲ ರೆಡಿಯಾಗಿದೆ. ಅನ್ನ ಒಂದು ಸ್ವಲ್ಪ ಹೊತ್ತಿದೆ ಅನ್ನೋಷ್ಟಲಿಗೆ ಬಿಸಿ ಬಿಸಿ ಅನ್ನ ಮಾಡಿ ಕೊಟ್ಟು ಕಳಿಸಿದ್ರೆ ಆಯಿತು. ನೋಡಿ ಇಷ್ಟೆಲ್ಲ ತರಕಾರಿ ಎಲ್ಲ ಎತ್ತಿಟ್ನಲ್ಲ, ಇಷ್ಟೆಲ್ಲ ಕಸ ಬಿದ್ದಿದೆ. ಈಗ ಕಸ ಹೊಡ್ಕೊಂಡು ಈಗ ಊಟ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ಪಾರಿವಾಳನ ಬಿಟ್ಕೊಂಡಿದ್ದಾನೆ. ಯಾಕೋ ಮಳೆ ಮೋಡ ಆಗಿದೆ, ಅದಕ್ಕೆ ಸ್ವಲ್ಪ ಅವ್ರ ಕಾಳೆ ತಿನ್ನಿಸಿ ಮುಚ್ಚಿಬಿಡೋಣ ಅಂತ ಬಿಟ್ಕೊಂಡಿದ್ದಾನೆ. ಪಿಂಕು ಎಲ್ಲೋದ? ಅಯ್ಯೋ, ಪಿಂಕು ಒಳಗದ. ಕಾಳು ತಂದೆ ಮತ್ತೆ ಎಂತ ಇವು ವೈಟ್ ಅದಾವಲ್ಲ, ಏನಿವು? ಕುಸ್ಬಿ ಹಂಗಂದ್ರೇನು? ಪಾರಿವಾಳ ತಿಂತಾರಲ್ಲ ಅವರಿಗೆ ಅದರ್ದ ಇದು ಪಾರಿವಾಳಕ್ಕಾಗಿ ಹಾಕ್ತಾರ ಗದ್ಯಾಗ. ಏನಿದೆ ಇದ್ರಾಗ ಏನಾಗ್ತತಿ? ತಿನ್ನದ ಇದು? ನಾವು ತಿನ್ಬೋದ? ಕುಸ್ಬಿ ಅಂದ್ರೆ ಏನಪ್ಪ, ನಾನು ಹೊಸ್ದಾಗಿ ಕೇಳೇನ, ಹೆಸರು ಗೊತ್ತಿಲ್ಲ. ನೋಡ್ರಿ ಇಷ್ಟೆಲ್ಲ ಮತ್ತು ಕಾಳು ತಂದಿದ್ದಾನೆ ನೋಡ್ರಿ. ಅದಕ್ಕೆ ಈಗ ಕಪ್ಪು ಕಡಲೆ ಬೀಜ ತಂದಿದ್ದಾನೆ ನೋಡ್ರಿ. ಇದರಿಂದ ಶಕ್ತಿ ಬರ್ತದಂತ ಅವರಿಗೆ. ಅದನ್ನು ಬೇರೆ ತಂದು ನೋಡ್ರಿ ಇಷ್ಟೆಲ್ಲ ಮಿಕ್ಸ್ ಮಾಡಾಕುಂತಾನೆ ನೋಡ್ರಿ ಫ್ರೆಂಡ್ಸ್, ತಿನ್ಸೋಕ್ಕಾಗಿ ಪಾರಿವಾಳಕ್ಕೆ. ಕಮೆಂಟ್ಸಲ್ಲಿ ತಿಳಿಸಿ ಇವನು ಹೇಗೆಲ್ಲ ಪಾರಿವಾಳಕ್ಕೆ ಉಪಚಾರ ಮಾಡ್ತಿದ್ದಾನೆ ಅಂತ. ಚೆನ್ನಾಗಿ ಮಾಡ್ತಿದ್ದಾನೋ ಇಲ್ಲೋ ಅಂತ ತಿಳಿಸಿ ಫ್ರೆಂಡ್ಸ್. ನೋಡಿ ಯಾವ ಥರ ಮಾಡ್ತಾನಂತ. ತಂದೇನು ಅವನಿಗೆ ಪರಿಜ್ಞಾನ ಇಲ್ಲ. ಎಷ್ಟೆಲ್ಲ ಪಾರಿವಾಳಕ್ಕೆ ಎಷ್ಟು ಇದರಿಂದ ಮಾಡ್ತಾನೆ ನೋಡ್ರಿ ಅವನು. ಕಾಲ ಹರ್ಬೋರ ಅಂತೀವಿ, ಅವರು ಕಪ್ಪು ಕಡಲೆಕಾಳು ಅಂತಾರೆ. ಎಂಥ ಖುಷ್ಬಿನೂ ನಂಗಂತೂ ಗೊತ್ತಿಲ್ಲಪ್ಪ. ನೋಡ್ರಿ ಇಲ್ಲಿ ಇವನೊಬ್ಬನೇ ಇದ್ದಾನೆ. ಪಿಂಕು ಹೋಗಿ ಒಳಗಡೆ ಕೂತ್ಬಿಡ್ತು. ಚಾಂದು, ಪಿಂಕು ಕಾಂಗಯ ಪಿಂಕು ಅಕ್ಲಾ ಚಾಯ್ತು. ಸಮೀರ್, ಮಳೆ ಮಾಡಾಗೈತೆ, ಕಟ್ಗೆ ಎಲ್ಲ ಒಳಗೆ ಹಾಕಪ್ಪ ಬೇಗ ಬೇಗ. ಹಾಕಿರಲಿ ನೋಡ್ರಿ ಅಲ್ಲಿ ಒಳಗೆ ಹೋಗಿ ಕುಂತಾನ ಅವ್ನು ಪಿಂಕು. ಎಷ್ಟು ಚೆನ್ನಾಗಿ ಕುಂತಾನಂತ. ಪಿಂಕು ಆಯ ಬಾರ್ಕ, ಚಾಂದು ಬಿಡ ರಾಮ ಆ ಬಾರ್ಕ. ಆ ಜಾವ್ ಸುಮ್ ಪಿಂಕು, ಕುಲ್ಜಾ ಸಿಮ್ ಅಲ್ಲ, ಆ ಜಾವ್ ಸಿಮ್. ಎಷ್ಟು ದಿನ ಆಗ್ತಾವೆ ಇವೆಲ್ಲ ಸಮೀರ? 2 ತಿಂಗಳು. ಸುಳ್ಳು ಹೇಳ್ತಿತ್ತಾಗ. ಮೊನ್ನೆ ಒಣಗಿಸ್ತಾ ಇರಲಿಲ್ಲ. ಅಷ್ಟು ಬೇಗ ಖಾಲಿ ಮಾಡಿ ಅವನ್ನ ಯಾಕಷ್ಟು ಕೆಳಗಡೆ ಎಲ್ಲ ಚಲ್ತೀಯಪ್ಪ ನೀನು? ಸ್ವಲ್ಪ ಹಾಕಿ ತಿನ್ನಿಸು. ಅರ್ಧ ತಿಂತಾವು, ಅರ್ಧ ಹೊರಗೆ ಹೋಗಾಸ್ತಿ ಹೋಗಿ. बड़ा बाग सुना उसकी भी, उसके अंदर नहीं जाता वो डब्बे के अंदर नहीं बढ़ता होता बस वो डब्बे ने मैं घर में रख लेता हूं। मैं चुमटियाँ लगती ಏನು ಅಂತ ಮಾಡು. ಹೋಗು ಪಿಂಕುನ ಕರ್ಕೊಬ. ಹೋಗು ಚಂದು, ಹೋಗು ಪಾಪ. ನೋಡ್ರಿ ಹಾಗೆ ನಾಯಿ ಕೂಡ ಯಾಕೋ ಕುಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಕೂಡ ಇದಕ್ಕೆ ಏನಾಗಿದೆಯೋ ಗೊತ್ತಿಲ್ಲ. ಇದು ಯಾಕೋ ಕುಂತ್ಬಿಟ್ಟಿದೆ ಪಾಪ. ನಾಯಿ ಮರಿ ನಾನು ನೋಡಿ ಓಡಿ ಹೋಗ್ಬಿಡ್ತು ಪಾಪ. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ನಾಯಿಗೂ ಏನೋ ಆಗಿದೆ ಟಾಮುಗೂ. ಮೊನ್ನೆಯಿಂದ ಪಾಪ ತುಂಬಾ ಹುಷಾರಿಲ್ಲ. ಅದ್ಯಾಕೋ ಮನೆಗೂ ಪದೇ ಬರ್ತಾನೂ ಇಲ್ಲ ಫ್ರೆಂಡ್ಸ್. ಯಾಕೋ ರಾತ್ರಿ ಬಂದು ಸ್ವಲ್ಪ ಊಟ ಮಾಡಿ ಮತ್ತೆ ಹೋಗ್ತಾ ಇದೆ. ಅದಕ್ಕೆ ಏನಾಗಿದೆಯೋ ಅಂತಲೇ ಅರ್ಥ ಆಗ್ತಾಯಿಲ್ಲ. ನಾವು ಸಾಕಿ ಸಲುವೆ ಎಲ್ಲ ಮಾಡಿ ಈ ಥರ ಹೊಡೆದು ಆ ಥರ ಮಾಡಿ ಇಟ್ಟರೆ ತುಂಬ ಬೇಜಾರಾಗ್ತೈತೆ ರೀ ಅಪ್ಪ. ಯಾಕೋ ಅದಕ್ಕೆ ಹುಷಾರಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಬರ್ತಾನೂ ಇಲ್ಲ ಈ ಕಡೆ. ಎಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾ ಐತಿಯೋ ಏನೋ, ಯಾರೋ ಹೊಡೆದಿದ್ದಾರೋ ಏನೋ, ಅದು ಒಂಥರ ಹೆದರ್ಬಿಟ್ಟಿದೆ ಫ್ರೆಂಡ್ಸ್. ಅದು ಮನೆ ಕಡೆ ಜಾಸ್ತಿನೇ ಬರ್ತಾ ಇಲ್ಲ ನೋಡಿ. ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ಇಲ್ಲೇ ಹಿತ್ತಲಲ್ಲಿ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೇನೆ ಕೂಡ ನಿಮಗೆ. ಹಿತ್ತಲಲ್ಲಿ ಯಾವಾಗಿದ್ರೂ ನಾನು ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಿತ್ತು ಫ್ರೆಂಡ್ಸ್. ಅದು ಯಾಕೋ ಬರ್ತಾನೆ ಇಲ್ಲ. 4-5 ದಿನ ಆಯಿತು ಫ್ರೆಂಡ್ಸ್. ಅದು ಈ ಕಡೆನೇ ಇಲ್ಲ. ನಿನ್ನೆ ರಾತ್ರಿ ಅಷ್ಟೇ ಬಂದು ಸ್ವಲ್ಪ ಊಟ ಮಾಡಿ ಹೋಗಿದ್ದಷ್ಟೇ. ಮತ್ತು ಈ ಕಡೆ ಇಲ್ಲ ಎತ್ಲ ಹೋಗಿತ್ತೋ ಏನೋ. ಅದು ತುಂಬಾ ಹುಷಾರು ಕೂಡ ಇಲ್ಲ ನೋಡಿ ಫ್ರೆಂಡ್ಸ್. ಅದು ನನಗಂತೂ ಇಲ್ಲಿದ್ದರೆ ಏನಾದರೂ ಮಾತ್ರೆ ಗೀತ್ರೆ ಹಾಕ್ಬೋದು. ಅದು ಯಾಕೋ ಒಂಥರ ವೀಕು ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ಕಡೆ ಬರ್ತಾನೂ ಇಲ್ಲ. ಹೊತ್ತಿಗೆ ಊಟ ಹಾಕಿದರೆ ಬೇಗ ಹುಷಾರಾಗ್ಬೋದು ಅಂತ ನೋಡಿದರೆ ಈ ಕಡೆ ಬರ್ತಾನೆ ಇಲ್ಲ. ಯಾಕೋ ಏನಾಗಿತ್ತು ಪಾಪ.
ಸಮೀರ ಅದು ನಾಯಿ ಎತ್ಲಾ ಹೊತ್ತು ನೋಡು, ಒಂದು ಸ್ವಲ್ಪ ಎತ್ಲಾ ಹೊತ್ತೋ ಏನೋ, ಯಾಕೋ ಬರ್ತಾನೆ ಇಲ್ಲ ಅದು ಮನೆ ಕಡೆ. ನಿನ್ನೆ ರಾತ್ರಿ ಬಂದಿತ್ತು, ಊಟ ಮಾಡಿ ಹೋಗಿದೆ, ಇವತ್ತು ಬರ್ತಾನೆ ಇಲ್ಲ ನೋಡಿ, ಎತ್ಲಾ ಹೋಗಿದೆ ಏನೋ ಪಾಪ. ಅದು ಯಾಕೋ ತುಂಬ ಹೆದರ್ಬಿಟ್ಟೈತಿ ಅನ್ನಂಗೆ ಆಗ್ತಾಯಿತ್ತು ನನಗದು. ಏನೋ ಎದೆ ಹೊಡ್ಕೊಂಡೈತೆ ನೋಡೋದು ಪಾಪ. ಹಿಂಗಾದರೆ ಸಾಕಿದ ಪ್ರಾಣಿಗಳಿಗೆ ಈ ಥರ ಆದ್ರೆ ತುಂಬ ಬೇಜಾರಾಗುತ್ತೆ ನೋಡಿ ಫ್ರೆಂಡ್ಸ್. ಯಾವ ಕಡೆ ಹೋಯ್ತು ಏನಾಯಿತು ಅನ್ನಂಗೆ ಆಗ್ತೈತಿ. ನಿನ್ನೆ ಅಂತೂ ಬಂದು ಹೋಗಿದೆಯಪ್ಪ ಇದೆ ಅಂತ ಅನ್ನಿಸ್ತು ನನಗೆ. ಪದೇ ಪದೇ ಈ ಕಡೆ ಬಂದರೆ ನಾನು ಊಟ ಹಾಕ್ತಾ ಇರ್ತೇನೆ, ಬೇಗ ಹುಷಾರಾಗುತ್ತೆ. ಅದು ಏನಾಗಿತ್ತು ಅಂತ ನೋಡೋಕ್ಕೂ ನಿಲ್ತಾ ಇಲ್ಲ. ಈ ಕಡೆ ಯಾಕೋ ಬಚ್ಚಿ ಇಟ್ಕೊಳ್ತಾ ಇದೆ ಅದು. ನೋಡ್ಬೇಕೆತ್ಲ ಹೋಗಿದ್ವಿ. ಮತ್ತೆ ಏನು ಮಾಡ್ತೀರಾ, ಈ ಥರ ಇರ್ತಾರೆ ನೋಡಿ ಜನ. ಯಾರಾದರೂ ಏನಾದರೂ ಒಳ್ಳೇದು ಮಾಡ್ಕೊತಾರೆ, ಚೆನ್ನಾಗಿರ್ತಾರೆ ಅಂದರೆ ನೋಡೋಕ್ಕಾಗಲ್ಲ ಸ್ವಲ್ಪ ಜನಕ್ಕೆ. ಆ ಥರ ಹೊಟ್ಟೆ ಉರಿ ಇರುತ್ತೆ ಸ್ವಲ್ಪ ಜನಕ್ಕೆ. ಅವ್ರಿಗೇನಾಗುತ್ತೋ ಏನೋ ದೇವರೇ ಬಲ್ಲ. ಹೊಟ್ಟೆ ಉರಿ ಏನು ಒಳ್ಳೇದಲ್ಲ ನೋಡಿ ಫ್ರೆಂಡ್ಸ್. ನಾ ಹೇಳೋ ಥರ ಒಬ್ರಿಗೆ ಒಳ್ಳೇದು ಮಾಡಿದರೆ ಒಳ್ಳೇದೇ ಆಗುತ್ತೆ, ಒಬ್ರು ಕೆಟ್ಟಗೆ ಮಾಡಿದರೆ ಅವ್ರ ಜೀವನದಲ್ಲಿ ಕೆಟ್ಟದೇ ಆಗುತ್ತೆ ಅಂತ ನಂಬಿರೋಳು ನಾನು. ಯಾವತ್ತಿದ್ರೂ ಒಬ್ಬರಿಗೆ ಆಗಲಿದ್ರು ಕೂಡ ಸುಮ್ಮನಿರಬೇಕು. ಸೊ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಲಿದ್ರು ಸುಮ್ಮನಿರಬೇಕು ಅಂತ ಹೇಳೋಳು ನಾನು. ಅಷ್ಟೇ ನೋಡಿ ಫ್ರೆಂಡ್ಸ್. ಬೇರೆ ಹೊಟ್ಟೆ ಕಿಚ್ಚಿಂದ ಯಾರು ಏನು ಜಯಿಸೋಕ್ಕಂತೂ ಆಗಲ್ಲ. ಹೊಟ್ಟೆ ಉರಿಯಿಂದ ಏನಿದ್ರು ಸುಮ್ಮನಿರಬೇಕು ಅಷ್ಟೇ. ಇಲ್ಲ ಅಂದರೆ ನೋಡಿ ಸುಮ್ಮನಿರಬೇಕು, ಇಲ್ಲ ಅಂದರೆ ತನ್ನಷ್ಟಕ್ಕೆ ತಾನಿರಬೇಕು, ಇಲ್ಲ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಬೇಕು. ಹೊಟ್ಟೆ ಉರಿ ಯಾವತ್ತೂ ಒಳ್ಳೇದಾಗಿಲ್ಲ, ಅದು ಯಾವತ್ತೂ ಮುಂದೆ ಹೋಗೋದು ಇಲ್ಲ, ಏನೂ ಆಗಲ್ಲ ನೋಡಿ. ಏನೋ ಸೌಂಡ್ ಸಮೀರ್, ಆ ಕಡೆ ಏನೋ ಸೌಂಡ್ ಬರ್ತಾ ಇದೆ ಆ ಕಡೆ, ಏನೋ ಅದು. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೆಲ್ಲ ಆಗಿದೆ. ನನ್ನ ಇವತ್ತಿನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿದೆಯೋ ಇಲ್ಲೋ ಅಂತ ಕೂಡ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.